ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ರೇಡ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ರೇಡ್ ಅಂದ್ರೇನು, ರೇಡ್ ಏನು ತೆಗಬೇಕು, ರೇಡ್ ಹಾರ್ಡ್ವೇರ್ ರೇಡ್ ಅಂದ್ರೇನು, ಸಾಫ್ಟ್ವೇರ್ ರೇಡ್ ಅಂದ್ರೇನು, ರೇಟ್ ಟೈಪ್ಸ್ ಯಾವುದು, ಡಿಸ್ಕಸ್ ಮಾಡಿದ್ದು. ಈ ವಿಡಿಯೋದಲ್ಲಿ ಅದ್ರ ಕಂಟಿನ್ಯೂಟಿ ಮಾಡೋಣ. ಪ್ರತಿ ರೇಡ್ ಟೈಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ವಿಲ್ ಸ್ಟಾರ್ಟ್ ವಿತ್ ರೇಡ್ ಝೀರೋ. ರೇಡ್ ಝೀರೋದಲ್ಲಿ ಎರಡು ಮೆಥಡ್ ಮಾಡುತ್ತೆ. ದ ಫಸ್ಟ್ ಒನ್ ಇಸ್ ಸ್ಪ್ಯಾನ್ಡ್ ವಾಲ್ಯೂಮ್ ಆ್ಯಂಡ್ ಸ್ಟ್ರಿಪ್ಡ್ ವಾಲ್ಯೂಮ್. ಸ್ಪ್ಯಾನ್ಡ್ ವಾಲ್ಯೂಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಇನ್ಕ್ರೀಸ್ ದಿ ಸೈಜ್ of your hard disk. It means what? ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಬರ್ದಿದ್ದೀನಿ. ನನ್ನ ಹತ್ರ ಎರಡು ಹಾರ್ಡ್ ಡಿಸ್ಕ್ ಇದೆ, 500 GB ಪ್ಲಸ್ 200 GB. ಇಟ್ ವಿಲ್ ಇನ್ ಸ್ಪ್ಯಾನ್ಡ್ ವಾಲ್ಯೂಮ್ ಇಟ್ ವಿಲ್ ಕಂಬೈನ್ ಟುಗೆದರ್, ಇಟ್ ವಿಲ್ ಗಿವ್ ದಿ 700 GB ಬಿಗರ್ ಲಾಜಿಕಲ್ ಹಾರ್ಡ್ ಡಿಸ್ಕ್. ಬಟ್ ಇಲ್ಲಿ ಏನು ಡಿಸ್ಅಡ್ವಾಂಟೇಜು ಸ್ಪ್ಯಾನ್ಡ್ ವಾಲ್ಯೂಮಲ್ಲಿ ಅಂತ ಹೇಳಿದ್ರೆ, ಯು ವಿಲ್ ನಾಟ್ ಗೆಟ್ data security. If one of the disk goes down, means corrupts, so it will completely erases everything. ಅದು ಸ್ಪ್ಯಾನ್ಡ್ ವಾಲ್ಯೂಮ್. ಸ್ಟ್ರಿಪ್ಡ್ ವಾಲ್ಯೂಮ್ ಅಲ್ಲಿ ಏನಾಗುತ್ತೆ? ಸ್ಟ್ರಿಪ್ಡ್ ವಾಲ್ಯೂಮ್ ಅಲ್ಲಿ your data is stripped into multiple pieces. It will copy those pieces into multiple hard disk. ಇಲ್ಲಿ ಏನು ಅಚೀವ್ ಮಾಡ್ತೀವಿ ಸ್ಟ್ರಿಪ್ಡ್ ವಾಲ್ಯೂಮ್ ಅಲ್ಲಿ ಅಂತ ಹೇಳಿದ್ರೆ, ಡೇಟಾ ಟ್ರಾನ್ಸ್ಫರ್ ರೇಟ್ ವಿಲ್ ಬಿ ಇನ್ಕ್ರೀಸ್ಡ್. ಈಗ ನೀವು ಸೇಮ್ ಡೇಟಾನ ಎರಡು ಹಾರ್ಡ್ ಡಿಸ್ಕಿಗೆ ಕಾಪಿ ಮಾಡ್ತಾ ಇದ್ದೀರಾ, ಎರಡು ಹಾರ್ಡ್ ಡಿಸ್ಕಿಂದ ರೀಡ್ ಮಾಡ್ತಾ ಇದ್ದೀರಾ. ದಟ್ ದ ಸ್ಪೀಡ್ ಆಫ್ ರೀಡ್ ಅಂಡ್ ರೈಟ್ ವಿಲ್ ಬಿ ಇನ್ಕ್ರೀಸ್ಡ್. ಎಲ್ಲಿ? ಸ್ಟ್ರಿಪ್ಡ್ ವಾಲ್ಯೂಮಲ್ಲಿ. ಇಲ್ಲೂ ಅಷ್ಟೇ. ಇಫ್ ಒನ್ ಆಫ್ ದ ಡಿಸ್ಕ್ corrupts, means you will lose your data. But in the spanned volume, in the spanned volume, you will not get the data read-write speed like stripped volume. But ali, you will get a bigger logical hard disk, means logical volume. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಒಂದು 300 GB ಹಾರ್ಡ್ ಡಿಸ್ಕ್ ಇದೆ, ಒಂದು 280 GB ಹಾರ್ಡ್ ಡಿಸ್ಕ್ ಇದೆ. ಕಂಬೈನ್ ಟುಗೆದರ್ ಇಟ್ ಇಸ್ 580 GB. ಬಟ್ ನಿಮಗೆ ಯೂಸಬಲ್ಗೆ ಸಿಗೋದೆ 280 GB. ಯಾಕೆ ಅಂತ ಹೇಳಿದ್ರೆ, ದಿಸ್ ಇಸ್ ಸ್ಟ್ರಿಪ್ಡ್. ಒಂದು ಡೇಟಾ ಒಂದು 10 MB ಇತ್ತು ಅಂದರೆ ಇಲ್ಲಿ 5 MB ಸ್ಟೋರ್ ಆಗುತ್ತೆ, ಅಲ್ಲಿ 5 MB ಸ್ಟೋರ್ ಆಗುತ್ತೆ. ಯಾವ ಹಾರ್ಡ್ ಡಿಸ್ಕ್ ಮಿನಿಮಮ್ ಇರುತ್ತೆ, ದಟ್ ಹಾರ್ಡ್ ಡಿಸ್ಕ್ ಸೈಜ್ ಯು ವಿಲ್ ಗೆಟ್ ಇಟ್ ಫಾರ್ ಯೂಸೇಜ್. ಅದು ಸ್ಟ್ರಿಪ್ಡ್ ವಾಲ್ಯೂಮಲ್ಲಿ. ಸ್ಟ್ರಿಪ್ಡ್ ವಾಲ್ಯೂಮಲ್ಲಿಯೂ ಅಷ್ಟೇ, ವಿಲ್ ನಾಟ್ ಗೆಟ್ ಡೇಟಾ ಸೆಕ್ಯೂರಿಟಿ. ಡೇಟಾ ಸೆಕ್ಯೂರಿಟಿ ಸಿಗಲ್ಲ. The next one is RAID 1. It is a mirrored technology. Already stripped andreno, mirrored andreno, parity andreno already last video dalli discuss ಮಾಡಿದೀವಿ. I am not going to discuss it again. Mirror andreno anta helidre, if I have a data, the same data will be copied into multiple disks. ಇಲ್ಲಿ let's take an example. I have two disks. ಒಂದು 300 GB ಮತ್ತೊಂದು 300 GB. ಬಟ್ ನನಗೆ ಯೂಸಬಲ್ಗೆ ಸಿಗೋದೆ 300 GB ಡಿಸ್ಕ್. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮಿರರ್ ಅಂತ ಹೇಳಿದ್ರೆ ಸೇಮ್ ಡೇಟಾ ವಿಲ್ ಬಿ ಕಾಪಿಡ್ ಇಂಟು ಮಲ್ಟಿಪಲ್ ಹಾರ್ಡ್ ಡಿಸ್ಕ್. ವಾಟ್ ವಿ ಆರ್ ಅಚೀವಿಂಗ್ ವಿತ್ ದಿಸ್ RAID 1? ಡೇಟಾ ಸೆಕ್ಯೂರಿಟಿ or redundancy. If one of the disk fails also, no need not to worry. You will get your all the data back. But ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇಲ್ಲಿ you will not get the bigger disk size. Means it is like purchasing two hard disks. ಆಮೇಲೆ RAID 2 ಇದೆ, RAID 3 ಇದೆ, RAID 4 ಇದೆ, ಎಲ್ಲ ಇದೆ. ಬಟ್ this RAID 2, RAID 3, RAID 4 are not widely used. Only I am not discussing about RAID 2, RAID 3 and RAID 4. I forgot to tell you one more thing. ಈ RAID 0 ಮತ್ತು RAID 1 ಅಲ್ಲಿ the minimum hard disk size is 2 hard disk ಬೇಕೇ ಬೇಕು to create RAID 0 and RAID 1. Next we'll move to RAID 5.
ಓಕೆ, ಸೊ ಇಟ್ ಯೂಸಸ್ ಅ ಪ್ಯಾರಿಟಿ, ಸಿಂಗಲ್ ಪ್ಯಾರಿಟಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸೊ ಇಲ್ಲಿ ಮಿನಿಮಮ್ ಹಾರ್ಡ್ ಡಿಸ್ಕು 3 ಬೇಕೇ ಬೇಕು RAID 5ನ ಕ್ರಿಯೇಟ್ ಮಾಡಲಿಕ್ಕೆ. ಸೊ ಇಯರ್ ಐ ಆಮ್ ಟೇಕಿಂಗ್ 3 ಹಾರ್ಡ್ ಡಿಸ್ಕ್. ಸೊ ಒನ್ ಇಸ್ 300 GB, ಅದರ್ ಒನ್ ಇಸ್ 250 GB, the third one is 300 GB. You can take different volumes also. But output ಎಷ್ಟು ಸಿಗುತ್ತೆ ನಿಮಗೆ? If I consider this, for that there is a formula. Minimum hard disk multiplies number of disks. Okay, ಇಲ್ಲಿ minimum 3, maximum you can take 4, 5, 6. But here I am taking only 3. Minimum disk size 250 multiplies 3 disk, I'll get 750 as the output, minus again minimum disk size. Minimum disk size is 250. So you will get 500 GB usable disk. ಇಲ್ಲಿ ಏನು ಅಡ್ವಾಂಟೇಜು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ರೀಡ್ ರೈಟ್ ಸ್ಪೀಡು ಜಾಸ್ತಿ ಆಗುತ್ತೆ. ಓಕೆ, ರೀಡ್ ರೈಟ್ ಸ್ಪೀಡು ಜಾಸ್ತಿ ಆಗುತ್ತೆ, ಅಂಡ್ ಆಲ್ಸೋ ವಿಲ್ ಗೆಟ್ ಡೇಟಾ ಪ್ರೊಟೆಕ್ಷನ್. ಓಕೆ, ಇಫ್ ಒನ್ ಆಫ್ ದಿ ಡಿಸ್ಕ್ ಫೇಲ್ಸ್ ಆಲ್ಸೋ, need not worry with the parity calculation. As already we discussed right in the last video, ಹೆಂಗೆ ಪ್ಯಾರಿಟಿ ಕ್ಯಾಲ್ಕುಲೇಟ್ ಮಾಡೋದು ಅಂತ, XR ಯೂಸ್ ಮಾಡಿ ಪ್ಯಾರಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯು ವಿಲ್ ಗೆಟ್ 500 GB ಯೂಸಬಲ್. ಓಕೆ, ಸೊ ಮೋಸ್ಟ್ ಆಫ್ ದಿ ಟೈಮ್ ಪೀಪಲ್ ವಿಲ್ ಗೋ ವಿತ್ ದಿಸ್ RAID 5. ಓಕೆ, the next one is RAID 6 dual parity. Okay, so ಇದು ಆಲ್ಮೋಸ್ಟ್ ಸೇಮ್ ಲೈಕ್ RAID 5, ಬಟ್ ಇಲ್ಲಿ ಮಿನಿಮಮ್ ಡಿಸ್ಕ್ಸ್ ಬೇಕಾಗಿರೋದು ಟು ಕ್ರಿಯೇಟ್ RAID 6, ಮಿನಿಮಮ್ 4 ಡಿಸ್ಕ್ಸ್ ಬೇಕೇ ಬೇಕು. ಇಲ್ಲಿ 2 ಡಿಸ್ಕು ಫೇಲ್ ಆಯಿತು ಅಂತ ಹೇಳಿದ್ರು, ಏಕೆ ನಿಮ್ಮ ಡೇಟಾ ಇರೋ 2 ಡಿಸ್ಕು ಫೇಲ್ ಆಯಿತು ಅಂತ ಹೇಳಿದ್ರೆ ಸ್ಟಿಲ್ ವಿ ಕ್ಯಾನ್ ರಿಕವರ್ ದಿ ಡೇಟಾ. ಓಕೆ, ಸೊ ದಟ್ ಈಸ್ ಪಾಸಿಬಲ್. ಸೊ ಓನ್ಲಿ ವಿ ಕಾಲ್ ದಿಸ್ ಆಸ್ ಅ ಡ್ಯುಯಲ್ ಪ್ಯಾರಿಟಿ. ಸೊ ಇಲ್ಲಿ ಹೆಂಗೆ ಮೀನ್ಸ್ ಮಿನಿಮಮ್ 4 ಡಿಸ್ಕ್ ಬೇಕು, ಆಲ್ರೆಡಿ ಹೇಳಿದ್ದೀನಿ. ಹೆಂಗೆ ಡಿಸ್ಕ್ಸ್, ಓಕೆ, ಯೂಸಬಲ್ ಡಿಸ್ಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಿನಿಮಮ್ ಡಿಸ್ಕ್ ಮಲ್ಟಿಪ್ಲೈ ನಂಬರ್ ಆಫ್ ಡಿಸ್ಕ್ ಮೈನಸ್ 2 ಮಿನಿಮಮ್ ಡಿಸ್ಕ್ಸ್. ಓಕೆ, ಸೊ ಇಫ್ ಐ ಅಪ್ಲೈ ದ ಸೇಮ್ ಫಾರ್ಮುಲಾ, ಸೊ ಇಲ್ಲಿ ಈ ರಿಕ್ವೈರ್ಮೆಂಟ್ಗೆ ಮಿನಿಮಮ್ 200 ಇದೆ, ಅದು ಮಲ್ಟಿಪ್ಲೈ ಬೈ 4 ಡಿಸ್ಕ್ 800 ಸಿಗುತ್ತೆ, ಪ್ಲಸ್ ಮಿನಿಮಮ್ 2 ಡಿಸ್ಕ್ಸ್ 300 ಪ್ಲಸ್ 200 500 ಆಗುತ್ತೆ. ಸೊ ಐಲ್ ಗೆಟ್ ಓನ್ಲಿ 300 GB. ಸೊ ದಿಸ್ ಇಸ್ ಡ್ಯುಯಲ್ ಪ್ಯಾರಿಟಿ. ಇಲ್ಲಿ 2 ಡಿಸ್ಕ್ ಫೇಲ್ ಆಯಿತು ಅಂತ ಹೇಳಿದ್ರೆ ಸ್ಟಿಲ್ ಯು ವಿಲ್ ಗೆಟ್ your data back, dual parity. So you all are general. Okay, so general RAID methods. So we have nested RAID methods also. So adralli RAID 10, RAID 01. Okay, so ಎಲ್ಲ methods ide, but ಇಲ್ಲಿ ನಾನು I'll just okay, so discuss. Okay, I'll just discuss RAID 10. ಇಲ್ಲಿ RAID 10 ಏನು ಮಾಡುತ್ತೆ ಅಂತ ಹೇಳಿದ್ರೆ, ಓಕೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ 2 RAID ಸಿಸ್ಟಮ್. RAID 10, ಓಕೆ, ಸೊ ಇಲ್ಲಿ ಐ ಆಮ್ ಟೇಕಿಂಗ್ ಸಿಮಿಲರ್ 4 ಹಾರ್ಡ್ ಡಿಸ್ಕ್. ಫಸ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಡೂ ಓಕೆ ಲೈಕ್ ಸ್ಟ್ರಿಪ್ಪಿಂಗ್. ಓಕೆ, ಸೊ 2 ಸೇಮ್ ಡಿಸ್ಕ್ ಸಿಗುತ್ತೆ, ದೆನ್ ಇಟ್ ವಿಲ್ ಡೂ ದಿ ಮಿರರಿಂಗ್. ಈಗ ಸಿಯೋ, ಸೊ 4 ನನಗೆ 200 GB ಇದೆ. ಫಸ್ಟ್ ಸ್ಟ್ರಿಪ್ಪಿಂಗ್ ಮಾಡುತ್ತೆ. ಇಟ್ ಮೀನ್ಸ್ ವಾಟ್, ಐ ವಿಲ್ ಗೆಟ್ ಫಾಸ್ಟರ್ ರೀಡ್ ರೈಟ್ ಸ್ಪೀಡ್ ಆಸ್ ವೆಲ್ ಆಸ್ ಡೇಟಾ ಪ್ರೊಟೆಕ್ಷನ್. 2 ಸಿಗುತ್ತೆ ಇಲ್ಲಿ ನನಗೆ RAID ಇಲ್ಲಿ 10ದಲ್ಲಿ. ಅದೇ ರೀತಿ RAID 01 ಇದೆ, ಇಟ್ ಈಸ್ ಎಕ್ಸಾಕ್ಟ್ಲಿ ರಿವರ್ಸ್. ಓಕೆ, ಎಕ್ಸಾಕ್ಟ್ಲಿ ರಿವರ್ಸ್. ಹಂಗೆ RAID 50 ಇದೆ, RAID 60 ಇದೆ, 06 ಇದೆ, 05 ಇದೆ. ಸೊ ಈ ರೀತಿ ಮಲ್ಟಿಪಲ್ ಕಾಂಬಿನೇಷನ್ಸು ಅವೈಲೇಬಲ್ ಇದೆ. ಓಕೆ, ಹೇಗೆ ಈ RAIDನ ಕಾನ್ಫಿಗರ್ ಮಾಡೋದು? ಓಕೆ, RAID 1, RAID 3, RAID 5 ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಐ ವಿಲ್ ಶೋ ಯು ವಿತ್ ದ ಮೈಕ್ರೋಸಾಫ್ಟ್ ವಿಂಡೋಸ್ ಸರ್ವರ್ ಆಪರೇಟಿಂಗ್ ಸಿಸ್ಟಮಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ. ಓಕೆ, ಯೂಸ್ಫುಲ್ ಆಗಿದ್ರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.